ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಇಂದು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕನ ಬಗ್ಗೆ, ಅವರ ಸರಳತೆ ಮತ್ತು ಅವರ ಮಾತುಗಳು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದೆ. ಅವರು ಶ್ರೀಮಂತ ಕುಟುಂಬದವರಲ್ಲ, ಸಹಜ ಬದುಕು ಸಾಗಿಸುವ ಮಧ್ಯಮ ವರ್ಗದವರೂ ಅಲ್ಲ. ಹಾಗಾದ್ರೆ ಅವ್ರು ಮತ್ಯಾರು? ಅವರು ಹೇಗೆ ಸಾಧನೆ ಮಾಡಿದ್ರು, ಹೇಗೆ ಸಾಧಕ ಆದ್ರು, ತನ್ನ ದಾರಿನ ಹೇಗೆ ರೂಪಿಸ್ಕೊಂಡ್ರು, ಹಾಗೆ ಅವರ ಸಾಧನೆಯ ಹಾದಿಯಲ್ಲಿ ಎಷ್ಟೆಲ್ಲ ಕಷ್ಟಗಳಿತ್ತು, ಯಾರೆಲ್ಲ ಈ ಸಾಧನೆಗೆ ಕಾರಣ ಆದ್ರು ಎನ್ನೋ ಹಲವಾರು ಪ್ರಶ್ನೆಗಳು ಹುಟ್ಟುತ್ತಾ ಇವೆ. ಬನ್ನಿ, ಅವ್ರ ಬಗ್ಗೆ ತಿಳಿಸೋದಿಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಸಾಧಕರಾದ ಮಾದೇಶ ಸಣ್ಣಮನೆಯವರ ಬಗ್ಗೆ ತಿಳಿಯೋಣ. ಸರ್ ನಮಸ್ತೆ. ನಮಸ್ತೆ. ಓ ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಹಾಂ ಸರ್, ಇದು ಇನ್ಸ್ಟಾಗ್ರಾಮು, FB, ಟ್ವಿಟ್ಟರ್ ಯುಗ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ನಿಮ್ಮ ಸಾಹಿತ್ಯ ಸಾಧನೆ ಮಾತುಗಳು ಅಲ್ಲೇ ನದಿ ಪ್ರವಾಹದಂತೆ ಹರಿದಾಡಿದ್ದು. ಗೊತ್ತಿಲ್ಲ, ಅದೊಂದು ಮಾಧ್ಯಮ ಅಷ್ಟೇ. ನನ್ನೊಂಥರ ನೇರ ನುಡಿ, ನೇರ ಭಾಷೆ. ಸರ್, ನಾನು ನಿಮ್ಮ ತುಂಬ ಬುಕ್ಸ್ ಓದಿದ್ದೀನಿ. ಅದರಲ್ಲಿ ಸಾಹಿತ್ಯ ಅಭಿರುಚಿ ತುಂಬ ವಿಭಿನ್ನವಾಗಿರುತ್ತೆ. ನಿಮ್ಮ ಸಾಧನೆಗೆ ಸಮಾಜವೇ ಪ್ರೇರಣೆ, ಪ್ರಾಮಾಣಿಕತೆ, ಭಾಷಾ ಹಿಡಿತ ಇದೆಲ್ಲವುಗಳಿಂದ ಕೂಡಿದ ಸಾಮಾಜಿಕ ಬದುಕೆ ನಿಮಗೆ ಸ್ಫೂರ್ತಿ, ದಾರಿದೀಪ ಅಲ್ವಾ ಸರ್? ಧನ್ಯವಾದಗಳು. ನೀವು ಹೇಳೋದೆಲ್ಲ ಮೇಲ್ನೋಟದ ಸತ್ಯಕ್ಕೆ ಸನಿಹವಾಗಿದೆ. ಆದರೆ ನನ್ನ ಅಂತರಾತ್ಮಕ್ಕೆ ಅವು ನನ್ನ ಸಾಧನೆಯ ದಾರಿಗೆ ದೀಪ ಆಗಿರಲಿಲ್ಲ. ಸರ್, ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಾತಲ್ಲಿ ಬೇರೆ ಯಾರ್ದೋ ಹೆಸರು ಹೇಳೋ ರೀತಿ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಮಸ್ತಕದ ಲೆಕ್ಕದಂತೆ ಆ ಹೆಸರೇ ನನ್ನ ಉಸಿರು. ಅದೆಷ್ಟು ಬಾರಿ ಅವು ನನ್ನನ್ನು ನಿದ್ದೆಯಿಂದ ಎಚ್ಚರಗೊಳಿಸಿದ್ದು ನನಗೆ ಗೊತ್ತಿಲ್ಲ. ಆ ನನ್ನ ಕನಸನ್ನು ಹಸಿರಾಗ್ಸೋದಕ್ಕೆ ಉಸಿರಾಗಿ ನಿಂತು ಹೊಟ್ಟೆಗೆ ಹಿಟ್ಟಿಲ್ಲದೆ, ಬಟ್ಟೆ ಕಾಸಿಲ್ಲದೆ ಪರಸ್ಥಳದಲ್ಲಿ ಪರದಾಡಿದ್ದೆ. ಓಹ್, ವೆರಿ ಇಂಟ್ರೆಸ್ಟಿಂಗ್ ಸರ್. ನಿಮ್ಮ ಸಾಧನೆ ಸ್ಫೂರ್ತಿಯಾದ ಕನಸು ಯಾವುದು ಸರ್? ಆ ಕನಸಿನ ಬಗ್ಗೆ ಹೇಳ್ತೀರಾ? ನನಗೆ ಗೊತ್ತು ನೀವು ಕೆದಕೋರು ಅಂತ. ಸರ್, ನಿಮ್ಮ ಚತುರತೆ ಬಹಳ ಇಷ್ಟ ಆಯಿತು. ಅಬ್ಬಾ, ಥ್ಯಾಂಕ್ ಯು ಸರ್. ಮುಂದೆ ಹೇಳಿ ಸರ್. ನನ್ನ ಕನಸಿಗೆ ಸ್ಫೂರ್ತಿಯಾದ ಬಹಳ ಹತ್ತಿರವಾಗಿರತಕ್ಕಂಥ ಒಂದು ಪುಟ್ಟ ಕತೆ ಹೇಳ್ತೀನಿ, ಕೇಳಿ. ಆ ಕಥೆ ಹೆಸರು ಬಡವರ ಕನಸು ಕನಸಾಗಲಿ ನನಸು. ಬಡವರ ಕನಸು ಕನಸಾಗಲಿ ನನಸು, ಪುಟ್ಟ ಹೃದಯದ ಕನಸು. ಆಸೆ ಬೆಟ್ಟದ ಆಸೆ, ಆಸೆ ಇದು ಬೆಟ್ಟದ ಆಸೆ. ಆಸೆ ಬೆಟ್ಟದ ಆಸೆ, ಆಸೆ ಇದು ಬೆಟ್ಟದ ಆಸೆ. ಇವರು ಜಯಮ್ಮ, ಮಾದನ ಅಜ್ಜಿ. ಇವ್ರ ಜೊತೆ ಇನ್ನೊಬ್ಬರಿದ್ದಾರೆ. ಅವ್ರು ಯಾರು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಲೇ ಮಾದ, ಎದ್ದೇಳ್ ಮಗ. ಮಾದೇಶ,
ಇವನೇ ನಮ್ಮ ಕಥೆಗೆ ನಾಯಕ, ಕಥಾನಾಯಕ. ಹೆಸರು ಮಾದ. ಇವನ ಹೆಸರು ರಾಮ. ಆದರೆ ಇವನನ್ನು ಎಲ್ಲರೂ ಕರೆಯೋದು ಗೊಣ್ಣೆ. ಮಾದನಿಗೆ ಪ್ರಿಯವಾದ ಸ್ನೇಹಿತ. ಜಾಲ ಒತ್ತಾಯ್ತು ಬಾಲ. ಜಾಲ ಇವನಿಗೆ ಅಪ್ಪ ಅಮ್ಮ ಎಲ್ಲ ಇವನು ಸ್ನೇಹಿತರೆ. ಪಾಪ ಅನಾಥ ಹುಡುಗ. ಏನ್ಲ ಗೊಣ್ಣೆ ಬಿರ್ನೆ ಬಂದ್ಬಿಟ್ಟಿದ್ಯಾ? ನಡಿ ಪಟ್ಟೆ ಅವ್ರ ಮನೆ ಹತ್ರನ ಹೋಗುಮ. ಏನ್ರಲ್ಲ ಎತ್ತ ಕಡೆ ಸವಾರಿ? ರಂಗಣ್ಣ ಪಟ್ಟೆ ಅವನ ಒಳಗೆ. ಹ್ಞೂ ಅವನೇ. ಪಟೆ ಪಟೆ ನಿನ್ ದಂಡ್ ಬಂದೈತ್ ನೋಡ. ರಂಗಣ್ಣ ಬರ್ತಾ ಇವ್ನಿ. ಇವನು ಸೋಮ, ಕರೆಯೋದು ಪಟ್ಟೆ ಅಂತ. ಒಳ್ಳೆ ಹುಡುಗ. ನಡ್ಲ ಹೋಗುಮ. ಏ ಪಟ್ಟೆ, ನೀನು ಮಾದನ್ ಮನೆ ರೋಡ್ ಹತ್ರ ಬಂದ್ಬಿಡು, ನಾವ್ ಹೋಗಿ ಚೀಲನ್ ಕರ್ಕೊಂಡ್ ಬರ್ತೀವಿ. ಇವನು ಚೀಲ. ಇವನು ಹುಟ್ಟಿದ್ದೇ ಚೀಲದಲ್ಲಿ, ಅದಕ್ಕೆ ಇವನಿಗೆಲ್ಲರೂ ಚೀಲ ಅಂತ ಕರೀತಾರೆ. ತುಂಟ ಹುಡುಗ. ನಿನಗೆ ಲಗ್ನ ಮಾಡುವ ಅಂತ ಎಲ್ರಲ್ಲ ಮಾದ ಪಾಯಿ ಅವ್ರು ಬರ್ತಾರೆ. ಬರ್ಲಾ? ನಡಿ ನಡಿ. ಎಲ್ ನೋಡ್ರು ಚಣ್ಣಣ್ಣ ಮಾರಣ್ಣ ಬರ್ತಾವ್ರೆ. ಏಯ್ ಏನ್ರಲ್ಲ ಅದು? ನೀನೇ ಯಾಕೆ ನಾನು ಹೇಳ ಅಣ್ಣ, ನಮ್ ಚೀಲಿಂಗೆ ಲಗ್ನ ಮಾಡುವ ಅಂತ ಹೆಣ್ಣಡಕ್ ಹೋಗ್ತಿದೀವಿ. ಏಯ್ ಬಡ್ಡಿ ಮಕ್ಳ, ನಮ್ಮ ಹತ್ರ ತಮಾಷೆ ಆಡ್ತೀರಾ? ಮಾರಣ್ಣ ಅಲ್ಲಿ ನೋಡು. ಇವರೆಲ್ಲ ಮಾದನಿಗೆ ಪ್ರಾಣ ಸ್ನೇಹಿತರು. ಏನ್ರೋ ಎಲ್ಲ ಬಿರ್ನ ಬಂದ್ಬಿಟ್ಟಿದ್ರಿ? ಇಲ್ಲಿಲ್ವ ಗೊಣ್ಣೆ, ಇವನಿಗೆ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಬಿರ್ನೆ ಬಂದು ನಮ್ ನೆಬಿಸ್ಬಿಟ್ಟ. ಅವಾಗ್ಲಿಂದ ನಿಂಗೋಸ್ಕರನೇ ಕಾಯ್ತಾ ಇದ್ವಿ ಮಾದ. ಹೌದಾ, ಸರಿ ಬನ್ರೋ. ಮುಂದೆ ಅದೇ ಊರಲ್ಲಿ ಕೆಲವು ನರಭಕ್ಷಕರು ಇದ್ದರು. ಮಾರ್ಲಾ ಇಲ್ಲ. ಎಷ್ಟು ಬಂದವಲ್ಲ ಮೂಟೆ? ಸರಿ ಸರಿ, ಹೋಗಿ ಗಾಡಿ ಸೂಪರ್ ಕಂಟಿನ ಕರ್ಕೊಂಬರ್ಲೇ ಇಲ್ಲೇ. ತಗೊಳ್ರಲ್ಲ ನಿಮ್ಮ ಕೂಲಿ. ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಬಂದ್ಬಿಡಿ.
ಆಮೇಲೆ ಅಲ್ಲಿ ಇಲ್ಲಿ ಅಲ್ಕೊಂಡಿರ್ಬೇಡ್ರಿ ಏನ್ರಲ್ಲ ಹೋಗಿ. ಸರಿ ಸರಿ ಯಜಮಾನ್ರೆ. ತಕೊಳ್ಳ ಹೋಗಿ ಕಳ್ಬಟ್ಟಿ ತಗೋಬಾ. ಏಯ್ ನನ್ನ ಹತ್ರ ಎಷ್ಟೈತೆ ತಕೊಂಬಾರ. ಅದಕ್ಕೆಲ್ಲ ದುಡ್ಡಿಲ್ಲಡಾ. டேய் என்னತ್ರ கொஞ்சம் பணம் ஐತೆ குடி போய் அந்த கேவிசி வாங்கிட்டு வா. ಇವೆಲ್ಲ ಸ್ಲಂಪಂಗೋ ತಗೊಂಬಾ. ಎತ್ತಿನವರೇ. ಸರಿ ಸರಿ ಸೂಪರ್. ನೋಡ್ರ ಅಲ್ಲಿ ಪಾರ ಮಂದಿ ಹೋಯ್ತೈತೆ. ಎಲ್ಲೋ ಎಲ್ಲೋ ಇವನು ರೋಹಿತ್ ಯಾರು ಅಂತ ನೀವೇ ನೋಡಿ. ಏಯ್ ಯಾಕೋ ಹೆಂಗಿದೆ ಮೈಗೆ? ನಮ್ಮಪ್ಪ ಪೊಲೀಸು. ಹಾ ನಿಮ್ಮಪ್ಪ ಪೋಲಿನ? ಏಯ್ ಸುಮ್ಮನಿರ್ತೀರಾ ಹೇಗೆ? ಯು ದರ್ಟಿ ಯೂಸ್ಲೆಸ್ ಫೆಲೋ. ಮದ ಅವ್ನು ನಿಂಗೆ ಬೈತಾವನೆ. ಹಾಕು ಹೇಳ್ತೀನಿ. ಹೈ ನನಗೆ ಬೈತೀಯಾ ಮಗನ? ಯೋ ಗಂಡೆ ಬಿರ್ನೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಣ್ಣ. ಹೂಮಾದ ಬಿಡ್ನೆ ಕೆಲಸ ಮುಗಿಸ್ಬಿಡು. ನನ್ನ ಕೈಯಲ್ಲಿ ಅಸಾಧ್ಯ ಮಾತಾ ಇಲ್ಲಕ್ಕಲ್ಲ. ಅಣ್ಣ ನೀನ್ ಅಲ್ಲೇ ನಿಂತ್ಕೊಂಡು ಎರಡು ಕೈ ಮೇಕೆತ್ತಿ ನೋಡಮ್ಮ. ಅಣ್ಣ ನಿಮ್ ಕೈಯಲ್ಲ ಸಾಧ್ಯ ಅಂತಿದ್ರೆ. ತುಂಟು ಹುಡುಗರು ಸರ್. ಮಕ್ಕಳು ಅಂದರೆ ಹಾಗೆ ಅಲ್ವಾ? ಅದರಲ್ಲೂ ಇನ್ನು ಮಾದೇಶ ತುಂಬ ಹಠ ಸ್ವಭಾವದವನು. ಯಾಕಾಗಿ ಸರ್ ಅವನು? ಹಠಮಾರಿ ಅಂದರೆ ತನಗೆ ಬೇಕು ಅನಿಸಿದ್ದನ್ನು ಹೇಗಾದರೂ ಮಾಡಿ ಪಡಿಬೇಕು ಅನ್ನೋ ಸ್ವಾಭಿಮಾನಿ ಅವನು. ಒಂದು ಸರ್ತಿ ಕ್ರಿಕೆಟ್ ಮ್ಯಾಚ್ ನಡೀತಿತ್ತು. ಇವನು ಅದನ್ನು ಸ್ಟೇಡಿಯಂಗೆ ಹೋಗಿ ನೋಡೋಕ್ಕಾಗ್ತಿರ್ಲಿಲ್ಲ. ರೇಡಿಯೋದಲ್ಲಾದರೂ ಕೇಳಬೇಕು ಅನ್ನೋ ಹಠ. ರೇಡಿಯೋ ಕೇಳೋನ ಹಿಂದೆ ಅಲ್ದು 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 ಅವನ ಜೊತೆ ಕೂತ್ಕೊಂಡು ಇಡೀ ಕ್ರಿಕೆಟ್ ಕಾಮೆಂಟ್ರಿನ ರೇಡಿಯೋದಲ್ಲಿ ಕೇಳಿ ಭಾರತನ ಗೆಲ್ಲಿಸಿದ ಖುಷಿ ಇತ್ತು ಅವನಲ್ಲಿ. ಓಹ್ ಸೂಪರು ಸರ್. ಆಮೇಲೆ ಏನಾಯ್ತು ಸರ್? ಆಮೇಲೆ ನೀವೆಲ್ಲ ಹೋಗ್ತಾ ಇರಿ, ನಾನು ಬರ್ತೀನಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ನಾಳೆ ನಾಳಂತೂ ಕೆಲ್ಸಕ್ಕೆ ಹೋಗಲ್ಲ ಗಲೆ. ಇಲ್ಲೋ ಅವನೇನು ಸುಪಾರಿ ಇಷ್ಟೊತ್ತಾದ್ರೂ ಬಂದಿಲ್ಲ. டேய் வாங்கடா சீக்கிரம் போலாம், சுபாரி வந்திருக்கானே. ಇರ್ಲಾ ಪಣ್ರಿ, ನೀರು ಕುಡ್ಕೊಂಬತ್ತೀನಿ. சரிடா. ಇರ್ಲ, ನಾನು ನೀರು ಕುಡ್ಕೊಂಬತ್ತೀನಿ. சரி போடா. ಏಯ್ ಹೆಂಗಡ ಅವರೆಲ್ಲ? ನೀರು ಕುಡಿಯೋಕೆ ಹೋಗೋನೇನಾ? ಬಾ. ಡೈ ಏನಕ್ಕೊಂದು ಬೀಡಿ ಕೊಡುಡ. ಕುಡಿಡಾ. ಡೇಯ್ ಗಾಳಿ ಡೇ. ಏಯ್ ವಡ. ಏ ಸುಪಾರಿ, ಏನ ಇಷ್ಟು ಲೇಟ್ ಅಲ್ಲಿ? டேய் இதுக்கடா லேட்டு? ನಮ್ಮಪ್ಪ ನಮ್ಮವ್ವ ಬೈತಿದ್ದ ಕಣ್ಲ. ಅಲ್ಲಿ ನೀರು ಕುಡಿಯಕ್ಕೆ ಹೋಯ್ತನಪ್ಪ. Bless my heart, which has a beautiful meaning. The day which bless my heart, which has a beautiful
up on fight to do. Never give up on fight not to do. Never ever give up. ಬರಲ್ಲ ಒತ್ತಾಯ್ತು ಹೋಗಮ್ಮ ಬರ ಅದೇನಾ ಕೊಡ ಇಲ್ಲಿ ಬರ್ಲಾ ಕೊಡ ಇಲ್ಲಿ ಲೇ ಪೂರ್ಣ ಬೇಡ ಏ ಬಾರ್ಲಾ ಜಲ್ದಿ ಒತ್ತಾಯ್ತದೆ ಏಯ್ ಎಷ್ಟಾಯ್ತಾ ಇದಕ್ಕೆ ಏ ಜಾಸ್ತಿ ಇಡಾ ಹಾ. ಜಾಸ್ತಿ ಆಯ್ತು ಎಷ್ಟು? 400 ರೂಪಾಯಿ ಚಿಡಾ ಆಯ್ತು ಕೊಡಿಲಿ ಹಾ. ಹೇ ನಾನ್ ಕುಡಿತೀನಿ ಕಣ್ಲ ಲೋ ನಾನ್ ಕುಡ್ತೀನಿ ಕಣ್ರೋ ಏ ನಾನ್ ಕುಡಿತೀನಿ ಕಣ್ಲ ಏಯ್, ನಾನು ಏಯ್, ಅವಾಗ್ಲಿಂದ ನಾನು ಕಾಯ್ತಾ ಕೊಡು ಇದ್ದೀನಿ ಡೇ ಏಂಡಾಗಲಿ ಡೇ ಏಯ್ ಡೇ 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 ಡೇ, ಕೊಂಚ ಡೇ, ಕುಡಿಡಾ ಕುಡ್ರಾ? ಡೇ ಡೇ ಅವನಿಗೂ ಕೊಡ. ಡೇ ಅಪ್ಪ ಮೆಲ್ಲುಮ ಕುಡಿ ಚೆನ್ನಾಗಿತ್ತಲ್ಲ ಎಷ್ಟ್ ದಿನ ಆಯ್ತು ಕುಡ್ದು ಏ ಉಳ್ಸ್ಗಲೆ ಏ ಕೊಡಿಲಿ ಏ ಕುಡ್ರಾ ಗಲೆ ಏ ನನಗೆ ಇರ್ರೋ ಇರ್ರೋ ಏಯ್ ಇರ್ರೋ ಏಯ್ ಏ ಇರ್ರೋ ಏ ಗಲೆ ಸುಮ್ನಿರೋ. ಎಲ್ಲ ಅರ್ಧ ಅರ್ಧ ದುಡ್ಡು ಹಾಕಿದೀವಪ್ಪ ಸುಮ್ಮನೆ ಇರು ಡೇ ಆ? ಹಾ ಏ ನೋ, ಕೊಡ ನಾನ್ ಡೇ ಡೇ ತಿಂತೀನಿ ಏಯ್, ಕಣ್ರೋ. ಏನಕ್ಕಡ ಡೇ ಆ. ಏ ಡೇ ಡೇ ಕೂಡ ತಗ ಡೇ ಗಾಳೆ ಆಮಡ ಸುಪಾರೆ ಸುಖ ಅಂದ್ರೆ ಇದು ಕಳ್ಳ ಆಮಡ ಅಲ್ಲಿ ಪಡ್ರಿ ಸ್ವರೂಪ ಹೇಳಪ್ಪ ನೋಡ್ರಲ್ಲ ಕಳ್ಬಟ್ರಿ ಏನಿದ್ರು ನಮ್ಮಂತ ಕಳ್ರಿಗೆ ಸರಿ ಕಂಡ್ರಲ್ಲ ಕರೆಕ್ಟ್ ಸುಳ್ರೆ ಏ ಕರೆಕ್ಟ್ ಸುಳ್ರೆ ಡೇ ಹೇಳ್ಕೊಂಡ ಆಯ್ತಾ ಡೇ ಚಿಕನ್ ಎಲ್ಲ ಡೇ ಡೇ ಥು ಏ ನಾನ್ ತಿನ್ಬೇಕಾ ಅಣ್ಣ ಅಣ್ಣ ನಂಗೂ ಕೊಡೋಣ. ಏಯ್ ಯಾವರಿರೋ ಅಣ್ಣ ನಾನ್ ಕೊನೆ ಮನೆ ಜಯಮ್ಮನ ಮೊಮ್ಮಗ ಕಣಣ್ಣ. ಆ ಕೊನೆ ಮನೆ ಜಯಮ್ಮ ನಮ್ಮ ಮಗನ ಹ್ಞೂ ಅಣ್ಣ. ಅಣ್ಣ ನಂಗೂ ಅದು ಕೊಡೋಣ. ಏನ್ ನಾವ್ ಕೊಡ್ಬೇಕು ಅದಣ್ಣ. ಏಯ್ ಅವನಿಗೆ KFC ಚಿಕನ್ ಬೇಕಂತೆ ಏನಡ KFC ಚಿಕನ್ ಬೇಕಾ ಕೊಡ ನಮಿಕೆ ಇಲ್ಲ ಇವನಿಗೆ ಪಡಿತಾರಣ ನೋ ಮಗ ಬರ್ರೋ ಇಲ್ಲಿ ಅವ್ನಿಗೆ ಎಣ್ಣೆ ಕುಡ್ಸಿ ಸರಿಯಾಗಿ ಮಜಾ ತಗೊಳ್ಳೋಣ ಹ್ಞೂ ಮಗ ಸರಿ ಸರಿ ಒಳ್ಳೆ ಮಜಾ ಸಿಗುತ್ತೆ ಲೇ ಜಯಮ್ಮನ್ ಕೂಸೆ ನಿನ್ನ ಹೆಸ್ರೇನೋ ಮಾದೇಶ ಅಣ್ಣ. ಲೇ ಹಿಂಗೆ ಯಾಕೆ ಅವೆಲ್ಲ ಅದು ತುಂಬ ರೇಟ್ ಆಯ್ತದೆ 400 ರೂಪಾಯಿ ನಿನ್ನ ಕೈಲಾದ ದುಡ್ಡು ಕೊಟ್ಟು ತಿನ್ನು ಹೋಗ್ಲಾ ಅವರು ಆ ಹುಡುಗನಿಗೆ ಕೊಟ್ಟ ನೋವಿಗೆ ಆ ಹುಡುಗ ಏನ್ ಮಾಡ್ದ ಸರ್? ಲೇ ಮಾದೇಶ ತಿನ್ಬಾರ್ಲ KFC ಅಂದ್ರೆ ಏನವ? ಏನ್ಲ ಅದು ಓ ಅದೇ ಕೆಂಪಗಿರ್ತದಲ್ಲ. ಏನ್ಲ ಅದು ಹುಷಾರಾಗಿದ್ಯೇನಪ್ಪ? ಓ ಅದೇನಪ್ಪ ಹೆಸರು? ಹಾ KFC. ಅದನ್ನ ನಾನು ತಿನ್ಬೇಕು, ನನಗೆ ದುಡ್ಡು ಕೊಡೋವು. ಓ ತಿನ್ನದ
ಇಲ್ಲೇ ಗಂಜಿ ಐತಲ್ಲ ಕುಡಿಲ ಮಗ. ಓ ನನಗಿದು ಬೇಡ, ನಾನು ಅದನ್ನೇ ತಿನ್ಬೇಕು. ತಕ್ಕ 2 ರೂಪಾಯಿ ತಕ್ಕ. ಅದೇನೋ ಹೇಳ್ದಲ್ಲ, ಹೋಗ್ ತಕ್ಕಂಡು ತಿನ್ನು. ಓ ಅದು ಇಷ್ಟಕ್ಕೆಲ್ಲ ಬರಕಿಲ್ಲ. ಮತ್ತೆಷ್ಟಾಯ್ತದ್ಲ? ಆ ಬಣ್ಣ ಹೇಳ್ದ 400 ರೂಪಾಯಿ ಆಯ್ತದಂತೆ, ಕೊಡವೋ. ಅಯ್ಯೋ ಮಾದಪ್ಪನೆ, ನಾನು ಏನು ಮಾಡಲಿ? ನನ್ನ ದಿನವೆಲ್ಲ ದುಡಿದ್ರು ಸಿಕ್ಕದೆ 50 ರೂಪಾಯಿ, 400 ರೂಪಾಯಿ. ದೊಡ್ಡ ಮಾತು, ಎಲ್ಲಿಂದ ತರಲಿ? ಹೋಗ್ಲ, ಒಂದಪ್ಪ ನಿಮ್ಮ ಅಕ್ಕನ್ನೇ ಕೇಳ. ಓ ಅಕ್ಕ ಕೊಡಕ್ಕಿಲ್ಲ, ನೀನೇ ಕೊಡು. ಅಯ್ಯೋ, ನಾನು ಏನು ಮಾಡ್ಲಪ್ಪ ಮಾದ? ನಿನಗೊಂದು ಮಾತು ಹೇಳ್ತೀನಿ, ನಮ್ಮ ಕನಸುಗಳು ಚಿಕ್ಕದಾಗಿರ್ಬೇಕು. ಯಾಕೆಂದ್ರೆ ನಾವು ಬಡವರು, ಅಷ್ಟು ದೊಡ್ಡ ಕನಸುಗಳು ನಾವು ಕಾಣಬಾರ್ದು. ತಕ್ಕ ಮಗ, ಈ 20 ರೂಪಾಯಿ ತಕ್ಕೊಂಡು ಅದೇನೋ ತಗೋಬೇಕು ಅಂದೆಲ್ಲ, ತಕ್ಕ ಹೋಗು, ಹೋಗಬಿಡ್ಲ ಇಲ್ಲಿಂದ. ಹ್ಞೂ ನನಗಿದು ಬೇಡ, ನಂಗೆ 400 ರೂಪಾಯಿ ಬೇಕು. ನಿನಗೆ ಎಷ್ಟು ಕಿತ್ತಾಡ್ಲ ಹೇಳೋದು? ನೋಡು, ನನ್ನ ತಿನ್ನೋದು ಇಷ್ಟೇಯ. ತಕ್ಕಳ್ತೆ ತಕ್ಕ, ಇಲ್ಲ ಅಂದ್ರೆ ಹೋಗು, ಹೋಗು. ನಾನು ಹೋಯ್ತೀನಿ, ಹೋಗು. ಯಾಕ್ಲಾ ಸಪ್ಕಿದ್ಯಾ? ಲೋಗೊಂಡೆ 400 ರೂಪಾಯಿ ಬೇಕು ಕಣ್ಲಾ. ಏನು 400 ರೂಪಾಯ? ಹೌದು, ನಾನು KFC ತಿನ್ಬೇಕು, ಅದಕ್ಕೆ. ಹೇ ಅದು ಕೆಂಪಗಿರ್ತದೆ, ದೊಡ್ಡವ್ರು ತಿನ್ನೋದದು. ಹೌದಾ? ಹ್ಞೂ, ಅವನ ಹತ್ರ ದುಡ್ಡು ಕೇಳಿದ್ದಕ್ಕೆ 20 ರೂಪಾಯಿ ಕೊಟ್ಟು ಬೈದು ಮನೆಯಿಂದ ಕಳ್ಸಿದ್ಲು, ಅದಕ್ಕೆ ನಿಮ್ಮ ಹತ್ರ ಬಂದೆ. ಮದ 400 ಅಂದ್ರೆ ಜಾಸ್ತಿ, ಬೇಕಂದ್ರೆ ನಿಂಗೋಸ್ಕರ ನಮ್ ತವ ಇರೋ ದುಡ್ಡು ಕೊಡ್ತಿ. ತಗೋ, ನನ್ನ ಹತ್ರ ಇಷ್ಟ ಐತೆ, ತಗೋ. ನಂದು ತಗೋ ಮದ, ನಂದು ತಗೋ. ಹೋಯ್, ಇನ್ನೂ ಜಾಸ್ತಿ ತಿನ್ನಬೇಕು, ಬರ್ರೋ. ಹೋಯ್ ಬರ್ರೋ. ಮಾದೇಶಿಂಗೆಯ ಹುಡುಗರು ಕೊಟ್ಟು ದುಡ್ಡು ಸಾಕಾಗಲಿಲ್ಲ. ರೋಹಿತ್ ಹತ್ರ ಕೇಳೋಣ ಅಂತ ಹೋದ. 2 ದಿನ ಆದರೂ ರೋಹಿತ್ ತೊಟ್ಟಿ ಹತ್ರ ಬಂದಿರಲಿಲ್ಲ. ಮರುದಿನ ಮಾದ ಅದೇ ತೊಟ್ಟಿ ಹತ್ರ. ಹೋಯ್ 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 ನಿಂತ್ಕೋ, ಏನು ಮಾಡಲ್ಲ. ನಾನು ನಿನ್ನ ಹತ್ರ ಒಂದು ಕೇಳ್ತೀನಿ, ಅದನ್ನ ಕೊಡ್ತೀಯಾ? ಓಕೆ, ಟೆಲ್ ಮಿ. ಎಮ್ಮೆನಾ? ಹೇಯ್ ಏ, ಎಮ್ಮೆ ಎಲ್ಲ ಕಣೋ, ಟೆಲ್ ಮಿ ಅಂದ್ರೆ ಏನ್ ಹೇಳು ಅಂತ ಅರ್ಥ. ಹಂಗ ಏನೋ ಕೇಳ್ತೀನಿ ಅಂದೆ. ಅದು ನಾನು KFC ತಿನ್ಬೇಕು, ಅದಕ್ಕೆ 400 ರೂಪಾಯಿ ಬೇಕು. ಏನು KFC ನಾ? ಅಯ್ಯೋ ದಡ್ಡ. ಹೇಯ್ ಏ ಸಾರಿ, ಅದು KFC ಅಲ್ಲ, ಅದು KFC. ಹಂಗಂದ್ರೆ ಚಿಕನ್. ಹಾ, ಅದೇನಂದ ಹೆಸರು? KFC. ಹ್ಞೂ, KFC. ಅದನ್ನ ನಾನು ತಿನ್ಬೇಕು, ಅದಕ್ಕೆ ದುಡ್ಬೇಕು. ಅಷ್ಟೇನೇನು? ಮೊದಲು ನೀನೆಲ್ಲರೂ ಕೆಲ್ಸಕ್ಕೆ ಹೋಗು. ಆದರೆ ನೀನು ಮಾಡ್ತೀಯಲ್ಲ ಇದು ಪೇಪರ್ ಆಯೋದು, ಅದಲ್ಲ. ದೊಡ್ಡವ್ರು ಹೋಗ್ತಾರೆ ಗೊತ್ತಾ ಕೂಲಿ ಕೆಲಸಕ್ಕೆ, ಅಲ್ಲೋಗು. ಅಲ್ಲಿ ನಿನಗೆ ಹೆಚ್ಚು ಹಣ ಕೊಡ್ತಾರೆ, ಅವಾಗ ನೀನು KFC ತಿನ್ಬೋದು. ಕನಸು ಬೆಟ್ಟದ ಆಸೆ, ಪುಟ್ಟ ಹೃದಯದ ಕನಸು, ನನಸಾಗಲಿ ಕನಸು, ನನ್ನ ಕನಸ ಉಳಿಸು. ಪುಟ್ಟ ಕನಸು ಬೆಟ್ಟದ ಆಸೆ, ಪುಟ್ಟ
ಹೃದಯದ ಕನಸು ನನಸಾಗಲಿ ಕನಸು ನನ್ನ ಕನಸ ಉಳಿಸು ಕನಸು ಕಾಣುವಾಸೆ ನಮಗಿಲ್ಲ ಬದುಕು ಯಾಕೆ ಹೀಗೆ ಗೊತ್ತಿಲ್ಲ ಕರುಣೆಯಂತೂ ಇವರಿಗಿಲ್ಲ ಬಡಪಾಯಿಗಳು ನಾವೆಲ್ಲ ಬಡಪಾಯಿಗಳು ನಾವೆಲ್ಲ ಪುಟ್ಟ ಕನಸು ಬೆಟ್ಟದ ಆಸೆ ಪುಟ್ಟ ಹೃದಯದ ಕನಸು ನನಸಾಗಲಿ ಕನಸು ನನ್ನ ಕನಸ ಉಳಿಸು ಚಿಕ್ಕ ಆಸೆಯ ಕಾಣುವಂತಿಲ್ಲ ಚೂರು ಚೂರು ಮಾಡುತ್ತಾರೆ ಇವರೆಲ್ಲ ನೋವು ನಮಗೆ ಬಿಡುವುದಿಲ್ಲ ಸುಖವೆಂಬುದು ಬಳಿ ಬರುವುದಿಲ್ಲ ಸುಖವೆಂಬುದು ಬಳಿ ಬರುವುದಿಲ್ಲ ಪುಟ್ಟ ಕನಸು ಬೆಟ್ಟದ ಆಸೆ ಪುಟ್ಟ ಹೃದಯದ ಕನಸು ನನಸಾಗಲಿ ಕನಸು ನನ್ನ ಕನಸ ಉಳಿಸು ಅಪ್ಪ ಅಮ್ಮನ ಪ್ರೀತಿ ಕಂಡಿಲ್ಲ ಪುಟ್ಟ ಪುಟ್ಟ ಕನಸುಗಳು ದೊಡ್ಡದಲ್ಲ ಈಡೇರಿಸು ದೇವಾ ನೀನು ನಮ್ಮ ಮನದೊಳಗೆ ನೀನಿಳಿದು ನಮ್ಮ ಮನದೊಳಗೆ ನೀನಿಳಿದು ಪುಟ್ಟ ಕನಸು ಬೆಟ್ಟದ ಆಸೆ ಪುಟ್ಟ ಹೃದಯದ ಕನಸು ನನಸಾಗಲಿ ಕನಸು ನನ್ನ ಕನಸ ಉಳಿಸು ನನಸಾಗಲಿ ಕನಸು ನನ್ನ ಕನಸ ಉಳಿಸು ಮಗ ನಾನು ಅಷ್ಟೇ ನಾವನಿಗೂ ತಲೆ ಕೆಡಿಸ್ಕೊಳ್ಳಲ್ಲ ನೋಡ್ಗಲೆ ನಾನಂತೂ ಈ ವಾರ ಕೆಲ್ಸಕ್ಕೆ ಹೋಗಲ್ಲ ಬಾರ್ಲಾ ಇಲ್ಲಿ ಬಾರ್ಲಾ ಏನಣ್ಣ ಲೋ ಅವನ್ಗೇನ ಹೇಳ್ಬೇಕಂತ ಹೇಳ ಪಂಡ್ರೆ ಡೇ ಎವಳ ಇರ್ಕ ಜೇಬಲ್ಲಿ ಅಣ್ಣ ಬ್ಯಾಡಣ ಅಣ್ಣ ಈ ಕೆಲಸ ಮುಗಿಸ್ಕೊಂಡು ಸ್ಲಮ್ ಕಡೆ ಹೋಗ್ತಾ ಇದ್ದೀನಿ ಅಣ್ಣ ಅದಕ್ಕೆ ಕೈ ಹಾಕ್ತಾ ಇರೋದು ಬಾರ್ಲಾ ಇಲ್ಲಿ ಬಾರ್ಲಾ ಬಾಡ ಬಾರ್ಲಾ ಇಲ್ಲಿ ಬಾರ ಬಾ ಬಾರ್ಲಾ ಬಾ ಏಯ್ ಬಾರ
ಮಾತಾಡ್ತೀಯಾ ನೋಡು ಲಕ್ಷ್ಮಣ, ನಾವು ಜೀವನದಲ್ಲಿ ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ನಮಗೆ ಮರ್ಯಾದೆ ಸಿಗುತ್ತೆ. ಅಣ್ಣ ಹೊಡಿತವ್ರಣ್ಣ ಅವರು. ಅಣ್ಣ ರವಿ, ಅಮ್ಮ ಅಮ್ಮ, ರವಿ ಅಬ್ಬಾ ಏನಮ್ಮ ಮಾದ ಬಂದವನ? ಮಾದನ ಇಲ್ಲಪ್ಪ, ನಾನು ಅವನ್ನ ನೋಡಿ 3 ದಿನ ಆಯ್ತು. ನಿಂಗೆ ಸಿಕ್ಕಿದ್ನಪ್ಪ? ಅದು ನಾ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ರವಿ ಅವರಿಂದನೇ ಓಡುವಾಗ ಮಾದನ ಮುಖದಲ್ಲಿ ಭಯ, ಆತಂಕ ಇತ್ತು. ಅವನು ಇನ್ನೊಂದು ಕಡೆ ಓಡೋದ. ಈ ಸೂಪು, ಗಾಲಿ, ಪಂಡ್ರಿ, ಸುಪಾರಿ ಅವರು ಇನ್ನೊಂದು ಕಡೆಯಿಂದ ನಗನಗ್ತಾ ಬಂದರು. ಏನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿದ್ದೀವಿ ಅನ್ನೋ ಥರ ದುಡ್ಡು ಎಣಿಸ್ತಾ ಬಂದರು. ಅಷ್ಟೊತ್ತಿಗೆ ರವಿನೂ ಅದೇ ರಸ್ತೆಗೆ ಬಂದ. ಮಾದ ಕಷ್ಟಪಟ್ಟು ದುಡ್ಡು ತಂದ ಆ 400 ರೂಪಾಯಿ ಇವ್ರಿಗೆಲ್ಲ ಬರೀ ಅಷ್ಟೇ ಅನಿಸಿತ್ತು. ನಿಮಗೆಲ್ಲ ಅದು ಅಷ್ಟೇ. ನನ್ನ ಮಕ್ಕಳ, ನ್ಯಾಯವಾಗಿ ನಿಯತ್ತಾಗಿ ದುಡ್ಡು ತಿನ್ರು ಅಂದರೆ ಪಾಪ ಆ ಬಡಪಾಯಿನ ಹೊಡೆದು ತಿಂತಿರಲ್ರು. ತೂ ನಿಮ್ಮ ಜನ್ಮಕ್ಕಿಷ್ಟು. ರವಿಗೆ ಕೋಪ ಜಾಸ್ತಿ, ಆದರೆ ಒಳ್ಳೆ ಮನಸ್ಸಿದೆ. ಅವ್ರಿಗೆಲ್ಲ 4 ಹೊಡೆದು ನನ್ನ ಮಕ್ಕಳ, ನಿಮ್ಮನ್ನೆಲ್ಲ ಪೊಲೀಸ್ನವ್ರಿಗೆ ಹಿಡಿದುಕೊಡ್ಬೋದು. ಆದರೆ ನಿಮ್ಮ ನೋಡಿದ್ರೆ ಪಾಪ ಅನ್ಸುತ್ತೆ ಕಣ್ರು. ಇನ್ಮೇಲಾದ್ರೂ ಬುದ್ಧಿ ಕತ್ಕೊಳ್ಳಲೇ, ತೆಗಿಯೋ ದುಡ್ಡು ತೆಗಿಯೋ. ಹೀಗೆ ಅವ್ರಿಗೆಲ್ಲ ಮರುಜನ್ಮ ಕೊಟ್ಟ ಹಾಗಾಯಿತು. ಸರ್, ನನಗೊಂದು ಡೌಟು. ಈ ರವಿ ಯಾರು ಸರ್? ರವಿ ಒಬ್ಬ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ, ನೊಂದೋರಿಗೆ ಸಹಾಯ ಮಾಡುವಂಥ ದೇವತಾ ಮನುಷ್ಯ. ಈ ನಮ್ಮ ಮಾದನಜ್ಜಿ ಜಯಮ್ಮ ಇದ್ದಾರಲ್ಲ, ಅವ್ರು ಕೆಲಸ ಮಾಡೋ ಓನರ್ ಮಗ. ಆದರೆ ಮಾದನಿಗೆ ರವಿ ಪರಿಚಯನೇ ಇಲ್ಲ. ಮುಂದೇನಾಯ್ತು ಸರ್? ಮುಂದೆ ಆ ಕಿರಾತಕರು ಮಾದನ ಕೊಟ್ಟ ಹಿಂಸೆಗೆ ಜಯಮ್ಮನ ಹೃದಯಕ್ಕೆ ಸಿಡಿಲ್ ಬಡ್ದ ಹಾಗಾಯ್ತು. ಅಳ್ಬೇಡಿ ಅಮ್ಮ, ನಾನು ಮಾತನ್ನು ಹುಡ್ಕೊಂಡ್ಬರ್ತೀನಿ. ಪ್ಲೀಸ್ ಅಳ್ಬೇಡಿ ಅಮ್ಮ, ಏನಾಗಲ್ಲ, ನಾ ಹುಡ್ಕೊಂಡ್ಬರ್ತೀನಿ. ಅಣ್ಣ, ಮಾದ ಎಲ್ಲವನೇ ಅಂತ ನಂಗೆ ಗೊತ್ತು. ಬನ್ನಿ ಅಣ್ಣ, ತೋರಿಸ್ತೀನಿ. ಹೌದಾ? ಬನ್ನಿ ಅಣ್ಣ. ನಾ ಬರ್ತೀನಿ, ನಡಿ. ಮಾದ, ಬಾಯಿ ನೀನಾ? ಅಣ್ಣ, ಯಾರಣ್ಣ ನೀವು? ರೋಡಲ್ಲಿ ಬರ್ತಿರ್ಬೇಕಾದ್ರೆ ಅವರೆಲ್ಲ ನಿನ್ನ ಹೊಡೆದು ದುಡ್ಡು ಕಿತ್ಕೊಳ್ಳೋದು ನೋಡಿದೆ. ತಗೋ ನಿನ್ನ ದುಡ್ಡನ್ನ. ಮೊದಲು ಹೊರಗಡೆ ಬಾ, ಹೇಳ್ತೀನಿ. ನಿಧಾನ. ಹೌದು, ಈ ದುಡ್ಡು ಇಟ್ಕೊಂಡು ಏನು ಮಾಡ್ತೀಯಾ? ಅದು ನಾನು KFC ತಿನ್ನಬೇಕು, ಅದು ನನ್ನ ಆಸೆ. ಅದಕ್ಕೆ ಕೆಲಸ ಮಾಡಿ ದುಡ್ಡು ಎತ್ಕೊಂಡು ಬರ್ತಾ ಇದ್ರೆ. ಅಳ್ಬೇಡ ಕಣೋ, ಅಳ್ಬೇಡ. ನೋಡು, ನಾವೇನೋ ಒಂದಿಷ್ಟು ಕನಸು ಆಸೆಗಳನ್ನ ಕಾಣ್ತೀವಿ ಅಂದರೆ ಅದನ್ನೆಲ್ಲ ಹಾಳು ಮಾಡೋಕ್ಕಂತಲೇ ಇಂಥವ್ರು ಇರ್ತಾರೆ. ನೋಡು, ನೀನು ನಿನ್ನ ಆಸೆ ಆಕಾಂಕ್ಷೆಗಳನ್ನು ಬಿಡಬೇಡ. ಹೋಗು, ನಿನ್ನ ಆಸೆ ಕನಸುಗಳನ್ನ ಈಡೇರಿಸ್ಕೊ. ಹೋಗು. ನಿಂಗೆ ಮಾದ ಯಾಕೆ ಹಿಂಗೋಡಾಗ್ತಾವನೆ? ಅಲ್ಲೋ ಮಾದ ಯಾಕೆ ಓಡ್ತಾನೆ?
ಯಾಕೆ ಕೊಡ್ತಾ ಮಾದ ನಿಂತ್ಕೊಳ್ಳೋ ಏ ಮಾದ ನಿಂತ್ಕೊಳ್ಳೋ ಮಾದ ಮಾದ ಹೇಯ್ रुको रुको ನಿಂಗೆ ಇಲ್ಲಿ ಏನೇ ಕೆಲಸ ತಿನ್ನಕ್ಕೆ ಇದು आप लोग इधर नहीं आ सकते चल हट इधर से चल रहे चल आप स्लम लोगों का क्या काम है चल निकल निकल रेडी रे ಸರ್ ಆ ಹುಡುಗ ಕೊನೆಗಾದರೂ KFC ತಿನ್ನ ಹೇಳಿ ಸರ್. ತಿಂದ. ಅವನ ಕನಸು ನನಸಾಯಿತು. ಸಾಮಾನ್ಯ ಜನರಿಗೆ, ಹಣವಂತರಿಗೆ ಇದೂ ಒಂದು ಆಸೆನಾ ಅಂತ ಟೀಕೆ ಮಾಡ್ತಾರೆ. ಆದರೆ ಏನೂ ಇಲ್ಲದೆ ಇರೋನಿಗೆ ಇದು ಬರೀ ಆಸೆ ಅಲ್ಲ, ಬೆಟ್ಟದ ಆಸೆ. ಬೆಟ್ಟದ ಆಸೆ. ಹೌದು ಸರ್, ನಾನು ಹಾಗೆ ಅಂದ್ಕೊಂಡಿದ್ದೆ ಸರ್. ಆದರೆ ಈ ಕತೆ ಕೇಳಿದ ಮೇಲೆ ನನ್ನ ಮನಸ್ಸು ಬದಲಾಯಿತು ಸರ್. ನೀವೊಬ್ಬರೇ ಅಲ್ಲ, ಈಗಿನ ಕಾಲದಲ್ಲಿ ಎಲ್ಲರೂ ಹಾಗೇನೆ. ಯಾರಾದರೂ ಒಬ್ಬರು ಕನಸು ಕಂಡ್ರೆ ಅದನ್ನು ನೋಡಿದವರು ಚೀಪಾಗಿ ಕಾಣ್ತಾರೆ. ಆದರೆ ಆ ಕನಸನ್ನು ನನಸು ಮಾಡೋನಿಗೆ ಮಾತ್ರ ಗೊತ್ತು ಅದರ ಕಷ್ಟ, ನೋವು, ಅವಮಾನಗಳು ಏನು ಅಂತ. ಸರ್, ಈ ಕತೆಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ ಸರ್? ದೋಣಿಗೂ ನೀರಿಗೂ, ಮರಕ್ಕೂ ಮಣ್ಣಿಗೂ ಇರೋ ಬಂಧದ ಹಾಗೆ ಆ ಹುಡುಗ, ಆ ಮಾದ ಬೇರೆ ಯಾರೂ ಅಲ್ಲ, ನಾನೇ ನಾನೇ ನಾನೇ. ನನ್ನ ಸಾಧನೆಗೆ ಕಾರಣ ನನ್ನ ಕನಸು. ಹಾಗೆ ಅದಕ್ಕೆ ಪ್ರೇರಣೆಯಾದ ನನ್ನ ಅಕ್ಕ. ನಾನು ಕನಸು ಕಂಡೆ, ಅದನ್ನು ನನಸು ಮಾಡೋದಕ್ಕೆ ಪ್ರೇರೇಪಿಸಿದ್ದು ನನ್ನ ಅಕ್ಕ. ಹಾಂ, ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಅಕ್ಕನ ಬಗ್ಗೆನೂ ನಾನು ಹೇಳಬೇಕಲ್ವಾ? ಹೌದಕ್ಕ. ಅಕ್ಕ ಅದು ಅಕ್ಕ ನೆನ್ನೆ ಯಾಕೋ ಅಂಗಣ ಕೂಗಾಡ್ತಾ ಇದ್ದ. ಮಾದ 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 ಏನಾಯ್ತು? ಏನಾಯ್ತು ಮಾದ? ಏನಾಯ್ತು? ಮೊನ್ನೆ ನೀನು ಅವಂತವ ಅದೇನೋ ತಿನ್ಬೇಕು ಅಂತ ದುಡ್ಡು ಕೇಳಿದನ್ನ ನಾನು ಕೇಳಿಸ್ಕೊಂಡೆ. ತಕ್ಕ ಇದ್ನ ಅಲ್ಲ ಕಣ್ಲಾ, ನೀನು ಅದೇನೋ ತಿನ್ಬೇಕು ಅಂತ ಈಟ್ ಕಷ್ಟಪಡ್ತಿದ್ಯಲ್ಲ, ನಿಂಗೆ ತುಂಬಾ ಅಟಚಲ ಇದೆ ಕಣ್ಲಾ. ನೀನ್ ಮನ್ಸು ಮಾಡಿದ್ರೆ ಏನಾದರೂ ಸಾಧಿಸ್ತೀಯ ಕಣ್ಲಾ. ಬಾ, ನಾಳೆ ನಿನ್ನ ಸಾಲಿಗೆ ಸೇರಿಸ್ತೀನಿ. ನಾನು ನಿನ್ನ ಕನಸಿಗೆ ಬೆಳಕಾಗಿರ್ತೀನಿ. ತಕೋ, ಹೋಗ್ಲಾ, ನಿನ್ನ ಕನಸು ನನ್ಸು ಮಾಡ್ಕೊಳ್ಳ. ನಾನು ಹುಟ್ಟಿದಾಗ
ನನ್ನ ಹೆತ್ತೋರು ನನ್ನನ್ನು ಕಸು ತೊಟ್ಟಿಲ್ ಬಿಸಾಕ್ ಹೋಗಿದ್ರು. ಆಗ ಈ ಅಕ್ಕ ನನ್ನನ್ನು ನೋಡಿ ಎತ್ಕೊಂಡು ಮನೆಗೆ ಹೋದ್ಲು. ಬಹುಶಃ ನನ್ನ ಹೆತ್ತ ತಂದೆ ತಾಯಿಗಳು ಕೂಡ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರಲಿಲ್ಲ ಅನ್ಸುತ್ತೆ. ಆದರೆ ನಮ್ಮಕ್ಕ ಅವತ್ತು ನಾನು KFC ಹಿಂದೆ ಬಿದ್ದಿದ್ದಕ್ಕೆ ನನ್ನ ಛಲನ ನೋಡಿ, ನನ್ನ ಉದ್ವೇಗನ ನೋಡಿ ಅವತ್ತಿನಿಂದ ನನ್ನ ಕನಸುಗಳಿಗೆ ಜೀವ ತುಂಬಿದ್ಲು. ಇವತ್ತಿನವರೆಗೂ ನಾನು ಯಾವತ್ತೂ ಸೋತಿಲ್ಲ, ಅವಳಿರೋವರೆಗೂ ಸೋಲೋದೂ ಇಲ್ಲ. ಇವತ್ತಿನ ಕಾಲದಲ್ಲಿ ಹೆತ್ತ ಮಕ್ಕಳನ್ನೇ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಅವ್ರು ನಿಮ್ಮನ್ನು ಓದಿಸಿ ಬೆಳೆಸಿ ಇಷ್ಟು ದೊಡ್ಡ ಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ತುಂಬ ಗ್ರೇಟು ಸರ್. ಅಂದಾಗೆ ಇವಾಗ ಅವ್ರು ಎಲ್ಲಿದ್ದಾರೆ ಸರ್? ಆಗೋ ಅಲ್ಲಿ ಬರ್ತಾ ಇದ್ದಾಳೆ. ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಂಗೆ ಸಾನೇ ಸಂತೋಷ ಆಯ್ತದೆ. ನಿನ್ನ ಕನಸುಗಳಿಗೆ ನಾನೊಬ್ಬಳೇ ಸಹಾಯ ಮಾಡಲಿಲ್ಲ. ನಿನ್ನ ಸಾಧನೆ, ನಿನ್ನ ಪರಿಶ್ರಮ, ನಿನ್ನ ಗೆಳೆಯರು, ನಿನ್ನ ಕನಸು, ನಿನ್ನ ಗುರಿ, ಅದಕ್ಕೆ ನನ್ನ ತಿರುಚಿಂದಾರೆ ಎರೆದೀವಿ ನಾಟಯ್ಯ. ಆ ಪರಮಾತ್ಮ ನಿನ್ನ ಸಂದಾಗಿಟ್ಟಿರ್ಲಿ, ಸಂದಾಗಿಟ್ಟಿರ್ಲಿ. ಈ ಜಗತ್ತಲ್ಲಿ ಬಡವರು ಶ್ರೀಮಂತರು ಅಂತ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಅವರ ಕನಸುಗಳು ಬರೀ ಕನಸಾಗೇ ಉಳಿತವೆ. ಈ ಬದುಕು ಭಿಕ್ಷೆ, ಜೀವನ ಶಿಕ್ಷೆ. ಬಾರದ ಕಷ್ಟಕ್ಕೆ ಬಂದ ನೋವಿಗೆ ಸಾವು ಒಂದೇ ಕೊನೆ ನಿರ್ಧಾರ ಅಲ್ಲ. ನೋಡಿ, ಬೆಟ್ಟದಾಸೆ, ಪುಟ್ಟ ಹೃದಯದ ಕನಸು. ಪ್ರತಿಯೊಬ್ಬರ ಕನಸುಗಳ ಹಿಂದೆ ಒಬ್ಬರಲ್ಲ ಒಬ್ಬರ ಸಹಾಯ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಕನಸಿಗೂ ಒಬ್ಬರಲ್ಲ ಒಬ್ಬರು ಬಂದೇ ಬರ್ತಾರೆ. ನಿಮ್ಮ ಶ್ರಮ ಮತ್ತು ಪ್ರಯತ್ನ ಯಾವತ್ತಿಗೂ ಬಿಡಬೇಡಿ. ಗೆಲುವು ನಿಮ್ಮದೇ. ಮುನ್ನುಗ್ಗಿ, ಹೋರಾಡಿ. ಬೆಟ್ಟದಾಸೆಯ ಕನಸು ನನಸಾಗಲಿ. ಬೆಟ್ಟದಾಸೆಯ ಕನಸು ನನಸಾಗಲಿ.